ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಇದೆ. ನನಗೆ ಯಾರು ಅಸಮಾಧಾನ ಇದೆ ಅಂತ ನನಗೆ ಯಾರು ಹೇಳ್ಕೊಟ್ಟಿಲ್ಲ. ಇದು ಹಾಲಿನ ದರ ₹2 ಹೆಚ್ಚಾಗೋದಕ್ಕಿಂತ ಹೆಚ್ಚಾಗಿ ಹಾಲನ್ನು ಹೆಚ್ಚಾಗಿ ಕೊಡುವಂಥದ್ದನ್ನು ಮಾಡಿದ್ದೀವಿ. ಯಾಕಂದರೆ ಲಕ್ಷಾಂತರ ಲೀಟ್ರು ಅಥವಾ ಲಕ್ಷಾಂತರ kg ಹಾಲು ಅಥವಾ ಹಾಲಿನ ಪೌಡ್ರನ್ನು ವೇಸ್ಟ್ ಆಗೋ ಬದಲು ಸ್ವಲ್ಪ ಹೆಚ್ಚಿಗೆ ಹಾಲನ್ನು ನಮ್ಮ ಜನರಿಗೆ ಕೊಡೋಣ. ಅಲ್ಪ ಒಂದು ಏರಿಕೆ ಅಂತಲೂ ಹೇಳೋದಿಲ್ಲ, ಅದನ್ನು ಸ್ವಲ್ಪ ಹೆಚ್ಚು ಹಾಲನ್ನು ಕೊಡೋದಕ್ಕೆ ಮಾಡಿದ್ದೀವಿ ಹೊರತು ಅದು ಗ್ರಾಹಕರಿಗೂ ಅನುಕೂಲ ಆಗಬೇಕು, ಉತ್ಪಾದಕರಿಗೂ ಅನುಕೂಲ ಆಗಬೇಕು, ಅದು ಮಾಡಿದ್ದೀವಿ. ಜಿಲ್ಲೆಯ ಕೆಲ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇದೆ, ಅದರಲ್ಲೂ ಮುದ್ದೆಬಿಹಾಳದಲ್ಲಿ ನಾನೆಲ್ಲ ಹೇಳ್ತೀನಪ್ಪ. ಈಗ ರಿವ್ಯೂ ಆಗಲಿ, ರಿವ್ಯೂ ಆದಮೇಲೆ ಇವತ್ತು ಇರ್ತೀನಿ, ಇವತ್ತು ನಿಮ್ಗೆ ಸಿಗದೆ ಹೋದರೆ ನಾಳೆ ಬೆಳಗ್ಗೆ ನಿಮ್ಗೆ ಸಿಗ್ತೀನಿ, ಏನೇನಿದೆ ಅಂಶಗಳೆಲ್ಲ ಹೇಳ್ತೀನಿ, ಆಯಿತಾ? ಅದಕ್ಕೆಲ್ಲ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ವಿಜಯಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬೇಡಿಕೆ ಇಟ್ಟಿದ್ದಾರೆ. ಮೆಡಿಕಲ್ ಕಾಲೇಜ್ ನನ್ನ ವ್ಯಾಪ್ತಿಗೇನು ಬರೋದಿಲ್ಲ, ಆಯಿತಾ? ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಅದು ನನ್ನ ಇಲಾಖೆಗೆ ನೇರವಾಗಿ ಬರೋದಿಲ್ಲ. ಆದರೆ ನನ್ನ ಅಭಿಪ್ರಾಯ ಅಂತ ಈಗ ಇರುವಂಥ ವೈದ್ಯಕೀಯ ಏನು ಕಾಲೇಜುಗಳಿದೆ ಅದನ್ನು ಒಂದು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸೋದು ಭಾಳ ಮುಖ್ಯ. ಹೊಸದು ಮಾಡೋದು ಖಂಡಿತ ಮಾಡಬೇಕು, ಮುಂದೆ ಮಾಡಲಿ. ಅದು ಇರುವಂಥ ವೈದ್ಯಕೀಯ ಕಾಲೇಜುಗಳನ್ನು, ಆಸ್ಪತ್ರೆಗಳನ್ನು ಸುಸಜ್ಜಿತವಾದಂಥ ರೀತಿಯಲ್ಲಿ ಮಾಡಿ ಸಂಪೂರ್ಣ ಸದ್ಬಳಕೆ ಆಗ್ತಕ್ಕಂಥದ್ದನ್ನು ಮಾಡೋದಕ್ಕೆ ಆದ್ಯತೆ ಕೊಡಬೇಕು. ಆಮೇಲೆ ಹೊಸದಾಗಿ ಇನ್ನೂ ಬೇರೆ ಇದೆಲ್ಲ ಮಾಡೋಣ. ಇರೋದನ್ನೇ ನಾವು ಪೂರ್ತಿ ಸರಿಯಾಗಿ ನಡೆಸೋಕ್ಕಾಗ್ದೇ ಇನ್ನು ಹೊಸದನ್ನೇ ಯಾಕೆ ನಾವು ಅಷ್ಟು ತರಾತುರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಶಾಸಕರು ಈಗ ಆಲ್ರೆಡಿ ಅಭಿವೃದ್ಧಿ ಆಗ್ತಾ